ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಲ್ರೆಡಿ ಕೆಲವರು ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಟ್ರಂಪ್ ಭಾರತದ ಮೇಲೆ 25% ಟ್ಯಾರಿಫ್ ಹಾಕಿದ್ದಾರೆ, ಅಡಿಷನಲ್ ಟ್ಯಾರಿಫ್ ಹಾಕುವಂಥ ಧಮಕಿ ಹಾಕಿದ್ದಾರೆ. ಇಷ್ಟಾದರೂ ನೀವೇನು ಹೇಳ್ತಾ ಇಲ್ವಲ್ಲ, ಯಾಕಿನ್ನೂ ವಿಡಿಯೋ ಮಾಡಿಲ್ಲ ಅಂತ ನಾನು ಕಾಯ್ತಾ ಇದ್ದೆ. ಯಾಕೆಂದರೆ ಟ್ರಂಪ್ ವಿಧಿಸಿರೋದಲ್ವಾ, ಎಷ್ಟೊತ್ತಿಗೆ ಬದಲಾಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ 25% ಅಂತ ಹೇಳಿದರೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಟ್ರೂತ್ ಸೋಷಲ್ನಲ್ಲಿ 50% ಅಂತ ಘೋಷಣೆ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ, ಅಥವಾ ಅದು 5%ಗೆ ಇಳಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಟ್ರಂಪ್ ಈ ಸಂತೆಯಲ್ಲಿ ವ್ಯಾಪಾರ ಮಾಡುವಂತೆ ವಿದೇಶಗಳೊಂದಿಗೆ ವ್ಯವಹಾರ ಮಾಡ್ತಾರೆ. ಟ್ರಂಪ್ ಬಗ್ಗೆ ಮಾತನಾಡೋದಕ್ಕೆ ಭಯ ಆಗುವಂಥ ಪರಿಸ್ಥಿತಿ ಬಂದಿದೆ. ಅದೇನೇ ಇರಲಿ, ಈಗ ಟ್ರಂಪ್ 25% ಟ್ಯಾರಿಫ್ ಹಾಕಿದ್ದಾರೆ, ಹೆಚ್ಚುವರಿ ಟ್ಯಾರಿಫ್ನ ಧಮಕಿ ಹಾಕಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಇದು 100%ಗೂ ಏರಿಕೆ ಆಗಬಹುದು, ಇನ್ನು ಕೆಲವರು 10% ಆಗಬಹುದು. ಹೀಗೆ ಅನೇಕ ವಿಧವಾಗಿ ಚರ್ಚೆ ನಡೀತಾ ಇದೆ. ಹಾಗಾದರೆ ಮುಂದೇನಾಗುತ್ತೆ? ಈ 25% ಟ್ಯಾರಿಫ್ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಆಗಸ್ಟ್ ಮಧ್ಯದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಏನೋ ಟ್ರೇಡ್ ಡೀಲ್ನ ಮಾತುಕತೆ ನಡೆಯುತ್ತಂತಲ್ಲ, ಇದೇನಾದರೂ ಫಲಪ್ರದ ಆಗುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಈ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳು ಒಂದು ವಿಚಿತ್ರ ರಾಜಕೀಯವನ್ನು ಮಾಡ್ತಾ ಇದ್ದಾವೆ. ವಿಪಕ್ಷಗಳು ಬೇರೆ ಏನನ್ನೂ ಬಯಸ್ತಾ ಇದ್ದಾವೆ. ಒಂದು ವೇಳೆ ನರೇಂದ್ರ ಮೋದಿ ಅದೊಂದು ನಿರ್ಧಾರವನ್ನು ಕೈಗೊಂಡಿದ್ದೇ ಆದರೆ ವಿಪಕ್ಷಗಳಿಗೆ ಹಬ್ಬದೂಟ. ನರೇಂದ್ರ ಮೋದಿಯ ಸರ್ಕಾರದ ಪತನ ಇಲ್ಲಿಂದಲೇ ಆರಂಭವಾಗಿಬಿಡುತ್ತೆ. ಅದಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ಮಿತ್ರರೇ, ಇದು ಕೇವಲ ಟ್ಯಾರಿಫ್ನ ವಿಚಾರ ಅಲ್ಲ, ಡೊಮೆಸ್ಟಿಕ್ ಪಾಲಿಟಿಕ್ಸ್ನ ವಿಚಾರವೂ ಕೂಡ ಹೌದು. ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆರಂಭದಿಂದಲೂ ಕೂಡ ನಾನು ಹೇಳ್ತಾ ಇದ್ದೆ, ಭಾರತ ಮತ್ತು ಟ್ರಂಪ್ ನಡುವೆ ಟ್ರೇಡ್ ಡೀಲ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಆಗ್ತಾ ಇದೆ. ದಿನ ಕಳೆದಂತೆ ಇದು ಮತ್ತಷ್ಟು ಕ್ಷೀಣಿಸ್ತಾ ಇದೆ ಅಂತ. ಯಾಕೆಂದರೆ ಟ್ರಂಪ್ ಬೇರೆ ದೇಶಗಳೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ನಾವು ನೋಡಿದೀವಲ್ಲ. ಟ್ರಂಪ್ ಈಗ ಆನೆ ನಡೆದಿದ್ದೇ ದಾರಿ ಅನ್ನುವ ಹಂತದಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಅದು ಮಿತ್ರ ದೇಶವಾ, ಶತ್ರು ದೇಶವಾ, ಆ ದೇಶದಿಂದ ಲಾಭ ಇದೆಯಾ, ಟ್ರೇಡ್ ಸರ್ಪ್ಲಸ್ ಇದೆಯಾ, ಟ್ರೇಡ್ ಡಿಫಿಸಿಟ್ ಇದೆಯಾ, ಇದು ಯಾವುದನ್ನೂ ಕೂಡ ಟ್ರಂಪ್ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಟ್ರಂಪ್ ಬಯಸ್ತಾ ಇರುವಂಥದ್ದಿಷ್ಟೇ, ಆ ದೇಶದ ಮಾರುಕಟ್ಟೆ ನಮಗೆ ಓಪನ್ ಆಗಬೇಕು, ಅವರು ನಮಗೆ ಝೀರೋ ಟ್ಯಾರಿಫನ್ನು ವಿಧಿಸಬೇಕು, ಅಮೆರಿಕಾಗೆ ಮುಕ್ತ ವ್ಯಾಪಾರ ಮಾಡೋದಕ್ಕೆ ಎಲ್ಲ ಅವಕಾಶ ಸಿಗಬೇಕು, ಅವ್ರು ಏನನ್ನು ಬಯಸ್ತಾರೋ ಅದರಲ್ಲಿ ಮುಕ್ತ ವ್ಯಾಪಾರ ಸಿಗಬೇಕು. ನೀವು ಇನ್ನೇನೋ ತರಿಸ್ಕೊಳ್ತೀವಿ ಅಂತ ಟ್ರಂಪ್ ಕೇಳೋದಿಲ್ಲ. ನಾನೇನು ಹೇಳ್ತೀನೋ ಅದನ್ನೇ ವ್ಯಾಪಾರ ಮಾಡೋದಕ್ಕೆ ನೀವು ಅಲೋ ಮಾಡಬೇಕು ಅಂತ ಟ್ರಂಪ್ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಇದು ಎಲ್ಲ ದೇಶಗಳಿಗೂ ಆಗಿದೆ. ಜಪಾನ್ಗೂ ಆಗಿದೆ, ಕೆನಡಾಗಾಗಿದೆ, ಸೌತ್ ಕೊರಿಯಾಗಾಗಿದೆ, ಯುರೋಪ್ಗೂ ಕೂಡ ಆಗಿದೆ. ಟ್ರಂಪ್ ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಡೀಲ್ಗೆ ಒಪ್ಪಿದ್ರೆ ಓಕೆ, ಇಲ್ದಿದ್ರೆ ಕೆನಡಾಗೆ ಯಾವ ಪರಿಸ್ಥಿತಿ ಆಯಿತೋ ಅದೇ ಪರಿಸ್ಥಿತಿ ಎಲ್ಲ ದೇಶಗಳಿಗೂ ಕೂಡ ಆಗ್ತಾ ಇದೆ. ಹೀಗಾಗಿ ಟ್ರಂಪ್ ಭಾರತಕ್ಕೇನೋ ವಿನಾಯಿತಿ ಕೊಡ್ತಾರೆ ಅಂತ ನನಗೆ ಯಾವ ಮೂಲೆಯಲ್ಲೂ ಅನಿಸ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ 5 ಹಂತದ ಟ್ರೇಡ್ ಮಾತುಕತೆ ನಡೆದ್ರೂ ಕೂಡ ಅದು ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತಾ ಇತ್ತು, ಅಲ್ಲಿಂದ ಮುಂದೆ ಸಾಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ, ಭಾರತ ಕೆಲವೊಂದಷ್ಟು ವಿಚಾರದಲ್ಲಿ ರಾಜಿ ಆಗೋದಕ್ಕೆ ಸುತಾರಾಮ್ ಒಪ್ಪಿಗೆ ಸೂಚಿಸ್ತಾ ಇರಲಿಲ್ಲ. ಒಂದು ವೇಳೆ ಭಾರತ ಏನಾದರೂ ಆ ವಿಚಾರದಲ್ಲಿ ರಾಜಿ ಆಯಿತು ಅಂತಂದ್ರೆ ಅಲ್ಲಿಗೆ ಭಾರತದ ಎಕಾನಮಿ ಕೊಲ್ಯಾಪ್ಸ್ ಆಗುತ್ತೆ. ಅಮೆರಿಕಾಗೆ ನಾವು ಎಕ್ಸ್ಪೋರ್ಟ್ ಮಾಡಿ ಲಾಭ ಮಾಡೋದು ಹಾಗಿರ್ಲಿ, ಭಾರತದ ಎಕಾನಮಿಯ ಕೊಲ್ಯಾಪ್ಸ್ ಆಗುತ್ತೆ. ಹೀಗಾಗಿ ಭಾರತ ಸರ್ಕಾರ ಅದಕ್ಕೆ ಒಪ್ಕೊಳ್ತಾ ಇರಲಿಲ್ಲ. ಯಾವ ವಿಚಾರ ಅಂತ ನಿಮಗೆಲ್ಲ ಗೊತ್ತು, ನಾನೇನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕಾಗಿಲ್ಲ, ಈ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ. ಅದು ಡೈರಿ ಉತ್ಪನ್ನ ಮತ್ತು ಕೃಷಿ ಉತ್ಪನ್ನ. ಈ 2 ವಿಚಾರದಲ್ಲಿ ಭಾರತ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕದ ಗೂಡ್ಸನ್ನು ಭಾರತದ ಮಾರುಕಟ್ಟೆಗೆ ಬಿಟ್ಟುಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಮೆರಿಕದ ಮಾಂಸದ ಹಾಲಿನ ಬಗ್ಗೆ ಭಾರತದಲ್ಲಿ ಚರ್ಚೆ ಆಗಿತ್ತು, ಇದು ಧಾರ್ಮಿಕ ಕಾರಣ. ಎರಡನೇದಾಗಿ ಮಿತ್ರರೇ, ಅಮೆರಿಕದ ಡೈರಿ ಉತ್ಪನ್ನಗಳೇನಾದರೂ ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡಿದ್ದೇ ಆದರೆ ಅವರು ಬಹಳ ಕಡಿಮೆ ಮೊತ್ತದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಭಾರತದ ವಸ್ತುಗಳು ಅಮೆರಿಕದ ಉತ್ಪನ್ನಗಳ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಡೈರಿ ಉತ್ಪನ್ನಗಳೇ ಇರಲಿ ಅಥವಾ ಅಗ್ರಿಕಲ್ಚರ್ ಉತ್ಪನ್ನಗಳೇ ಇರಲಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅಮೆರಿಕದ ಒಬ್ಬ ರೈತನ ಬಳಿಯಲ್ಲಿ ಸಾವಿರಾರು ಎಕರೆ ಭೂಮಿ ಇರುತ್ತೆ. ಒಬ್ಬೊಬ್ಬ ರೈತ 1,000 ಎಕರೆ 2,000 ಎಕರೆ ಭೂಮಿಯನ್ನು ಹೊಂದಿರ್ತಾನೆ. ಅಷ್ಟೊಂದು ವಿಶಾಲವಾದ ಭೂಮಿಯನ್ನು ಹೊಂದಿದಂತಹ ರೈತ ಏನು ಮಾಡ್ತಾನೆ, ದೊಡ್ಡ ದೊಡ್ಡ ಮಿಷನರಿಗಳನ್ನು ಬಳಸಿ ಅಗ್ರಿಕಲ್ಚರ್ ಮಾಡ್ತಾನೆ. ಅಮೆರಿಕದಲ್ಲಿ ಮ್ಯಾನ್ ಪವರ್ ತೀರಾ ಕಡಿಮೆ ಬಳಕೆ ಆಗುತ್ತೆ. ಹೀಗಾಗಿ ಅಮೆರಿಕದಲ್ಲಿ ಈ ಕೃಷಿ ಉತ್ಪನ್ನಗಳ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಸಿಕ್ಕಾಪಟ್ಟೆ ಕಡಿಮೆ. ನಮ್ಮಲ್ಲಿ 1 kg ಗೋಧಿಯನ್ನು ಬೆಳೆಯೋದಕ್ಕೆ 15 ರೂಪಾಯಿ ಖರ್ಚಾದರೆ ಅಮೆರಿಕದಲ್ಲಿ ಅದು 5 ರೂಪಾಯಿ 6 ರೂಪಾಯಿಗೆ ಆಗಿಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಗೋಧಿಗೋ ಅಥವಾ ಅಕ್ಕಿಗೋ ಭಾರತಕ್ಕೆ ಎಂಟ್ರಿ ಸಿಕ್ಕಿದ್ದೆ ಆದರೆ ಏನಾಗುತ್ತೆ? ಅವರಿಗೆ ಆ ಗೋಧಿಯನ್ನು ಪ್ರೊಡಕ್ಷನ್ ಮಾಡೋದಕ್ಕೆ 5 ರೂಪಾಯಿ ಖರ್ಚಾಗಿರುತ್ತೆ, 2 ರೂಪಾಯಿ ಲಾಭ ಇಟ್ಕೊಂಡು 7 ರೂಪಾಯಿಗೆ ಮಾರ್ತಾರೆ. ಭಾರತದಲ್ಲಿ 1 kg ಗೋಧಿಯನ್ನು ಉತ್ಪಾದನೆ ಮಾಡೋದಕ್ಕೆ ನಮಗೆ 15 ರೂಪಾಯಿ ಖರ್ಚಾಗಿರುತ್ತೆ. ನಮ್ಮ ರೈತ 2 ರೂಪಾಯಿ ಲಾಭ ಇಟ್ಕೊಂಡು 17 ರೂಪಾಯಿಗೆ ಮಾರ್ತಾನೆ ಅಂತಂದರೆ ಯಾರು ಭಾರತದ ಗೋಧಿಯನ್ನು ಖರೀದಿ ಮಾಡ್ತಾರೆ? ಅಮೆರಿಕದಿಂದ ಬರುವ ಅಗ್ಗದ ಗೋಧಿಯನ್ನೇ ಖರೀದಿ ಮಾಡ್ತಾರೆ. ಎಣ್ಣೆ ಕಾಳುಗಳ ವಿಚಾರದಲ್ಲೂ ಹೀಗೆ ಆಗುತ್ತೆ, ಜೋಳದ ವಿಚಾರದಲ್ಲೂ ಹೀಗೆ ಆಗುತ್ತೆ. ಇದೇ ಕಾರಣದಿಂದ ಭಾರತ ಯಾವುದೇ ಕಾರಣಕ್ಕೂ ಕೂಡ ಡೈರಿ ಉತ್ಪನ್ನಗಳು ಮತ್ತು ಕೃಷಿ ಉತ್ಪನ್ನಗಳನ್ನು ಭಾರತಕ್ಕೆ ಬರದಂತೆ ತಡಿತಾ ಇದೆ. ಇಷ್ಟು ದಿನ ಭಾರತ ಹೇಗೆ ತಡಿತಾ ಇತ್ತು? ಏನು ಅಮೆರಿಕದಿಂದ ಅಕ್ಕಿಯನ್ನು ಭಾರತಕ್ಕೆ ತರಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸ್ತಾ ಇದ್ದೀವಿ. ಗ್ಲೋಬಲೈಸೇಷನ್ ಕಾರಣದಿಂದಾಗಿ ನೀವು ಯಾವುದೇ ವ್ಯಾಪಾರವನ್ನು ನಿರ್ಬಂಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ನಿರ್ಬಂಧ ಮಾಡೋದಕ್ಕೆ ಅಸ್ತ್ರ ಏನಿದೆ ಕೇಳಿದ್ರೆ ಟ್ಯಾರಿಫ್.
ಈಗ ಅಮೆರಿಕದಿಂದ ಗೋಧಿ ಬರುತ್ತಲ್ಲ, ಅವರು ಭಾರತದಲ್ಲಿ ₹7 ಮಾರಾಟ ಮಾಡೋದಕ್ಕೆ ಇಚ್ಛೆ ಮಾಡಿದ್ರೆ ಭಾರತ ಅದಕ್ಕೆ ಅಡಿಷನಲ್ ಆಗಿ ಟ್ಯಾರಿಫ್ ಅನ್ನು ವಿಧಿಸುತ್ತೆ. ಆ ಟ್ಯಾರಿಫ್ ಮೂಲಕವಾಗಿ ಅದು ಭಾರತದ ಗೋಧಿಗಿಂತಲೂ ಹೆಚ್ಚಿನ ಬೆಲೆಯಲ್ಲಿ ಮಾರಾಟವಾಗುವಂತೆ ನೋಡಿಕೊಳ್ಳುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಈಗ ಭಾರತದ ಗೋಧಿ ಮಾರುಕಟ್ಟೆಯಲ್ಲಿ ₹17 ಬಿಕ್ರಿ ಆಗ್ತಾ ಇದೆ ಅಂತಂದ್ರೆ ಅಮೆರಿಕದ ಗೋಧಿಗೆ ₹20 ಇರುವಂತೆ ಭಾರತ ನೋಡಿಕೊಳ್ಳುತ್ತೆ. ಅಷ್ಟೊಂದು ಟ್ಯಾರಿಫ್ ಅನ್ನು ವಿಧಿಸುತ್ತೆ. ಈಗ ಅಮೆರಿಕ ಇದ್ರ ಮೇಲೆ ಕಣ್ಣು ಹಾಕಿದೆ, ನೀವು ಆ ರೀತಿಯಾಗಿ ಮಾಡುವ ಹಾಗಿಲ್ಲ, ನಮಗೆ ಕಡಿಮೆ ಟ್ಯಾರಿಫ್ ಅನ್ನು ವಿಧಿಸಿ. ಈ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ನೆಗೋಸಿಯೇಷನ್ ನಡೀತಲ್ಲ, ಆ ಸಂದರ್ಭದಲ್ಲಿ ಭಾರತ ಏನು ಆಫರ್ ಕೊಡ್ತು ಅಂತಂದ್ರೆ, ಈಗ ಅಮೆರಿಕದ ಆಟೋಮೊಬೈಲ್ಸ್ ಮೇಲೆ ಕೂಡ ನಾವು ಟ್ಯಾರಿಫ್ ಹಾಕ್ತಾ ಇದ್ದೀವಿ, ವಿಸ್ಕಿ, ಎನರ್ಜಿ ಈ ಎಲ್ಲ ಸೆಕ್ಟರ್ ಮೇಲೂ ಕೂಡ ನಾವು ಟ್ಯಾರಿಫ್ ಹಾಕ್ತಾ ಇದ್ದೀವಿ, ಇದನ್ನ ನಾವು ಕಡಿಮೆ ಮಾಡ್ತೀವಿ. ಆದ್ರೆ ಕೃಷಿ ಮತ್ತು ಡೈರಿ ಉತ್ಪನ್ನಗಳ ಮೇಲೆ ಟ್ಯಾರಿಫ್ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಹೇಳ್ತು. ಅಡಿಷನಲ್ ಆಗಿ ಅಮೆರಿಕದ ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನು ಕೂಡ ಭಾರತ ಬೈ ಮಾಡೋದಕ್ಕೆ ರೆಡಿ ಇದೆ. ಎನರ್ಜಿ ಸೆಕ್ಟರ್ ನಲ್ಲಿ ನಾವು ಇನ್ನಷ್ಟು ಅಮೆರಿಕದೊಂದಿಗೆ ವ್ಯಾಪಾರವನ್ನ ಮಾಡ್ತೀವಿ. ಹೀಗೆಲ್ಲ ಭಾರತ ಅಡಿಷನಲ್ ಆಫರ್ ಅನ್ನ ಕೂಡ ಕೊಡ್ತು. ಆದ್ರೆ ಟ್ರಂಪ್ ಇದು ಯಾವುದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಟ್ರಂಪ್ ಏನು ಅನ್ನಿಸ್ತಾ ಇದೆ ಗೊತ್ತಾ, ಭಾರತ ಒಂದು ಅಭಿವೃದ್ಧಿಶೀಲ ದೇಶ, ಜೊತೆಗೆ ಭಾರತದ ತಲಾದಾಯ ಏನಿದೆ ಇದು ತೀರಾ ಕಡಿಮೆ ಇದೆ. ಭಾರತದಲ್ಲಿ ಅಮೆರಿಕದ ಕಾರುಗಳಿಗೆ ಎಷ್ಟರ ಮಟ್ಟಿಗೆ ಮಾರುಕಟ್ಟೆ ಸಿಗಬಹುದು? ಅಮೆರಿಕದ ಐಷಾರಾಮಿ ಕಾರುಗಳನ್ನ ಭಾರತದ ಎಷ್ಟು ಮಂದಿ ಖರೀದಿ ಮಾಡ್ತಾರೆ? ಬಹಳ ಕಡಿಮೆ ಮಂದಿ, 1000 ಸಂಖ್ಯೆಯಲ್ಲಿರುತ್ತೆ. ಅಮೆರಿಕದ ಬ್ರ್ಯಾಂಡೆಡ್ ವಿಸ್ಕಿಯನ್ನ ಎಷ್ಟು ಜನ ಭಾರತೀಯರು ಕುಡಿತಾರೆ? ಈ ಹಳ್ಳಿ ಮೂಲೆಯಲ್ಲಿ ಕೆಲಸ ಮಾಡಿ ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕುವಂಥವ್ರು ಅಮೆರಿಕದ ವಿಸ್ಕಿಯನ್ನು ತೆಗೆದುಕೊಂಡು ಕುಡಿತಾರಾ? ಅದಕ್ಕೆ ಟ್ರಂಪ್ಗೆ ಏನು ಅನಿಸ್ತಾ ಇದೆ, ಭಾರತದಲ್ಲಿ ನಾವು ನಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಸಿಗಬೇಕು, ಅದಾಗದ ಹೊರತು ನಮಗೆ ಈ ವ್ಯಾಪಾರ ಒಪ್ಪಂದದಿಂದ ಏನೂ ಲಾಭ ಆಗೋದಿಲ್ಲ ಅಂತ ಟ್ರಂಪ್ಗೆ ಅನಿಸ್ತಾ ಇದೆ. ಇದೇ ಕಾರಣದಿಂದ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗಿಲ್ಲ. ಸದ್ಯ ಟ್ರಂಪ್ ಭಾರತದ ಮೇಲೆ 25% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ದಾರೆ. ಭಾರತ ಒಂದು ಮಿತ್ರ ದೇಶ, ಭಾರತದೊಂದಿಗೆ ಉತ್ತಮವಾದ ಸಂಬಂಧ ಇದೆ, ಭಾರತ ಅದ್ಭುತವಾದ ದೇಶ ಅಂತ ಹೇಳುತ್ತಲೇ ಭಾರತ ಅತಿ ಹೆಚ್ಚಿನ ಟ್ಯಾರಿಫ್ ಅನ್ನು ವಿಧಿಸುವಂತಹ ದೇಶ. ಹೀಗಾಗಿ ನಾವು ಅವರಿಗೆ 25% ಟ್ಯಾರಿಫ್ ಹಾಕ್ತೀವಿ. ಜೊತೆಗೆ ಭಾರತ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಬೈ ಮಾಡುವಂತಹ ದೇಶ. ಹೀಗಾಗಿ ನಾವು ಭಾರತಕ್ಕೆ ವಿನಾಯಿತಿ ಕೊಡೋದಿಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಭಾರತ ಬ್ರಿಕ್ಸ್ನಲ್ಲಿರುವ ಕಾರಣದಿಂದಾಗಿ ಅಡಿಷನಲ್ ಟ್ಯಾರಿಫ್ ಅನ್ನು ಹಾಕ್ತೀನಿ ಅಂತ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಆದರೆ ಆ ಅಡಿಷನಲ್ ಟ್ಯಾರಿಫ್ ಎಷ್ಟು % ಇರುತ್ತೆ ಅಂತ ಇದುವರೆಗೆ ಟ್ರಂಪ್ ಘೋಷಣೆ ಮಾಡಿಲ್ಲ. ಅಂದ್ರೆ ಇದೊಂದು ರೀತಿಯಲ್ಲಿ ಧಮ್ಕಿ. ಭಾರತ ಮುಂದೆ ನಮಗೆ ಬಗ್ಬೇಕು, ಬಗ್ಗದೇ ಇದ್ರೆ ಈ 25% ಟ್ಯಾರಿಫ್ ಮಾತ್ರ ಅಲ್ಲ, ನೀವು ಇದನ್ನು ಓಕೆ ಅಂತ ಅನ್ಕೊಂಡು ಸುಮ್ಮನೆ ಕೂರುವ ಹಾಗಿಲ್ಲ, ನಾವು ಮುಂದೆ ಅಡಿಷನಲ್ ಆಗಿ ಟ್ಯಾರಿಫ್ ಹಾಕ್ತೀವಿ, ಹೀಗಂತ ಭಾರತಕ್ಕೆ ಧಮ್ಕಿಯನ್ನು ಕೂಡ ಟ್ರಂಪ್ ಹಾಕಿದ್ದಾರೆ. ಮಿತ್ರರೇ, ಇದು ಭಾರತದ ಮಾರುಕಟ್ಟೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಭಾರತದ ಎಕ್ಸ್ಪೋರ್ಟ್ ಮೇಲೆ ಏನು ಪರಿಣಾಮ ಬೀರುತ್ತೆ, ಈ ಎಲ್ಲ ಪ್ರಶ್ನೆ ಕೇಳೋದಾದ್ರೆ ಸಹಜವಾಗಿ ಭಾರತದ ಮೇಲೆ ಇದು ಅಮೆರಿಕ ಮಾಡಿದಂತಹ ದೊಡ್ಡ ಗದಾ ಪ್ರಹಾರ, ಅದರಲ್ಲೇನು ಡೌಟ್ ಇಟ್ಕೋಬೇಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಮೆರಿಕ ಈಗಾಗಲೇ ಕೆಲ ದೇಶಗಳೊಂದಿಗೆ ಟ್ರೇಡ್ ಡೀಲನ್ನು ಮಾಡಿಕೊಂಡಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ವಿಯೆಟ್ನಾಂ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಜಪಾನ್, UK, EU ಈ ಎಲ್ಲ ದೇಶಗಳೊಂದಿಗಿನ ಟ್ರೇಡ್ ಮಾತುಕತೆ ಫೈನಲ್ ಆಗಿಬಿಟ್ಟಿದೆ. ವಿಯೆಟ್ನಾಂಗೆ ಅಮೆರಿಕ 20% ಟ್ಯಾರಿಫನ್ನು ಘೋಷಣೆ ಮಾಡಿದೆ, ಇಂಡೋನೇಷ್ಯಾಗೆ 19%, ಫಿಲಿಪೀನ್ಸ್ಗೆ 19%, ಜಪಾನ್ಗೆ 15%, UKಗೆ 10%, EUಗೆ 15%, ಹಾಗೆ ಭಾರತಕ್ಕೆ 25%. ಈಗ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಕ್ಕೂ ಕೂಡ ದೊಡ್ಡ ಮಟ್ಟದಲ್ಲೇ ಟ್ರಂಪ್ ಟ್ಯಾರಿಫ್ ಹಾಕಿದ್ದಾರೆ. ನಾನು ಅದನ್ನೆಲ್ಲ ಕಂಪೇರ್ ಮಾಡೋದಕ್ಕೆ ಹೋಗಿಲ್ಲ. ಈ ದೇಶಗಳನ್ನ ಮಾತ್ರ ನಾನು ಯಾಕೆ ಕಂಪೇರ್ ಮಾಡಿದೆ ಅಂತಂದ್ರೆ, ಈ ದೇಶಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಕಾಂಪಿಟೇಟರ್. ವಿಯೆಟ್ನಾಂನ ವಸ್ತುಗಳ ಜೊತೆಗೆ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಕಾಂಪೀಟ್ ಮಾಡ್ತವೆ. ಈಗ ವಿಯೆಟ್ನಾಂನ ವಸ್ತುಗಳಿಗೆ ಅಮೆರಿಕದಲ್ಲಿ 20% ಟ್ಯಾರಿಫ್ ಇದ್ದು ಭಾರತದ ವಸ್ತುಗಳಿಗೆ 25% ಟ್ಯಾರಿಫ್ ಇದ್ದಿದ್ದೇ ಆದರೆ ಸಹಜವಾಗಿ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಕೊಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ವಿಯೆಟ್ನಾಂ ಮೇಲುಗೈಯನ್ನು ಸಾಧಿಸುತ್ತೆ, ಇಂಡೋನೇಷ್ಯಾ ಮೇಲುಗೈಯನ್ನು ಸಾಧಿಸುತ್ತೆ. ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳಬಹುದು ಕೇಳಿದ್ರೆ, ಸದ್ಯ ಭಾರತ ಮತ್ತು ಅಮೆರಿಕದ ನಡುವೆ ಸರಾಸರಿ $130 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ವಾರ್ಷಿಕವಾಗಿ ನಡೀತಾ ಇದೆ. ಭಾರತ ಇದರಲ್ಲಿ $88 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ, $42 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಅಮೆರಿಕದಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಭಾರತಕ್ಕೆ $46 ಬಿಲಿಯನ್ನಷ್ಟು ಟ್ರೇಡ್ ಸರ್ಪ್ಲಸ್ ಇದೆ. ಈಗ 25% ಟ್ಯಾರಿಫ್ ಆಗ್ತಾ ಇರುವ ಕಾರಣದಿಂದಾಗಿ ಭಾರತಕ್ಕೆ ವಾರ್ಷಿಕವಾಗಿ 12-18% ವ್ಯಾಪಾರದಲ್ಲಿ ಕೊರತೆ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇದೆ. ಮಾರುಕಟ್ಟೆ ತಜ್ಞರು ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮಿತ್ರರೇ, ಭಾರತದ ವ್ಯಾಪಾರ ಅಮೆರಿಕದೊಂದಿಗೆ ಏನು $130 ಬಿಲಿಯನ್ ಇದೆಯಲ್ಲ, ಇದು $100 ಬಿಲಿಯನ್ ಗಿಂತ ಕಡಿಮೆ ಆಗಬಹುದು. ಅನೇಕರಿಗೆ ಒಂದು ಪ್ರಶ್ನೆ ಇರಬಹುದು, ಹಾಗಾದರೆ ಟ್ರಂಪ್ ಬರೋದಕ್ಕೆ ಮುಂಚೆ ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರ ನಡೀತಾ ಇತ್ತಲ್ಲ, ಆಗ ಎಷ್ಟೆಷ್ಟು ಟ್ಯಾರಿಫ್ ಅನ್ನು ವಿಧಿಸಲಾಗ್ತಾ ಇತ್ತು ಅಂತ. ಮಿತ್ರರೇ, ಅಮೆರಿಕ ಭಾರತದ ವಸ್ತುಗಳಿಗೆ ಈ ಹಿಂದೆ ಅಂದರೆ ಟ್ರಂಪ್ ಬರೋದಕ್ಕೆ ಮುಂಚೆ ಸರಾಸರಿಯಾಗಿ 5% ಟ್ಯಾರಿಫ್ ಅನ್ನು ವಿಧಿಸ್ತಾ ಇತ್ತು. ಇದು ಸರಾಸರಿ ಟ್ಯಾರಿಫ್ ಅಂದರೆ ಕೆಲ ವಸ್ತುಗಳಿಗೆ 15% ಟ್ಯಾರಿಫ್ ಕೂಡ ಇರಬಹುದು, ಕೆಲ ವಸ್ತುಗಳಿಗೆ 0 ಟ್ಯಾರಿಫ್ ಕೂಡ ಇರಬಹುದು. ಒಟ್ಟಾರೆಯಾಗಿ ಅಮೆರಿಕ ಭಾರತದ ವಸ್ತುಗಳಿಗೆ ಈ ಹಿಂದೆ ಸರಾಸರಿ 5% ಟ್ಯಾರಿಫ್ ಅನ್ನು ಮಾತ್ರ ವಿಧಿಸ್ತಾ ಇತ್ತು. ಅದೇ ಅಮೆರಿಕದ ವಸ್ತುಗಳು ಭಾರತಕ್ಕೆ ಬಂದು ಮಾರಾಟ ಆಗ್ತವಲ್ಲ,
ಆ ವಸ್ತುಗಳ ಮೇಲೆ ಭಾರತ ಸರಾಸರಿ 17% ಟ್ಯಾರಿಫ್ ಆಗ್ತಾ ಇತ್ತು. ಇದರಲ್ಲಿ ಕೆಲವುದರ ಮೇಲೆ 50% ಟ್ಯಾರಿಫ್ ಇರ್ತಾ ಇತ್ತು, 100% ಟ್ಯಾರಿಫ್ ಇರ್ತಾ ಇತ್ತು, ಕೆಲವುದಕ್ಕೆ 2% ಮಾತ್ರ ಟ್ಯಾರಿಫ್ ಇರ್ತಾ ಇತ್ತು. ಈಗ ಟ್ರಂಪ್ ಭಾರತಕ್ಕಿಂತಲೂ ಹೆಚ್ಚಿನ ಟ್ಯಾರಿಫ್ ಅನ್ನ ಅಮೆರಿಕದಲ್ಲಿ ಭಾರತದ ವಸ್ತುಗಳಿಗೆ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಈ ರೀತಿಯಾಗಿ ಆನೆ ನಡೆದಿದ್ದೇ ದಾರಿ ಅಂತ ಹೋಗ್ತಿರೋದು ಯಾಕೆ? ಯಾರು ಇವರಿಗೆ ಲಗಾಮ್ ಹಾಕೋದಕ್ಕೆ ಸಾಧ್ಯ ಇಲ್ವಾ ಕೇಳಿದ್ರೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಟ್ರಂಪ್ ಏನ್ ಬಯಸ್ತಾ ಇದ್ದಾರೋ ಅದೇ ಆಗ್ತಾ ಇದೆ. ಇದೇ ಕಾರಣದಿಂದ ಟ್ರಂಪ್ ಮನ್ಮಾನಿಯಾಗಿ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಉದಾಹರಣೆಗೆ ಟ್ರಂಪ್ ಈ ಹಿಂದೆ ವಿಯೆಟ್ನಾಂ, ಫಿಲಿಪೈನ್ಸ್, ಇಂಡೋನೇಷ್ಯಾ, ಜಪಾನ್ ಈ ಎಲ್ಲ ದೇಶಗಳಿಗೆ ದೊಡ್ಡ ಮಟ್ಟದ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ರು, ಒಂಥರ ಧಮ್ಕಿ ರೀತಿಯಲ್ಲಿ. ಅದಕ್ಕೆ ಆ ದೇಶಗಳು ಏನ್ ಮಾಡಿದ್ವು? ಅಮೆರಿಕದ ಕೈಕಾಲು ಹಿಡ್ಕೊಂಡು ನಾವು ನಿಮ್ಮ ದೇಶದ ಉತ್ಪನ್ನಗಳಿಗೆ 0 ಟ್ಯಾರಿಫ್ ಅನ್ನು ಘೋಷಣೆ ಮಾಡ್ತೀವಿ ಹೀಗಂತ ಅವ್ರು ಹೇಳಿದ್ರು. ಈ ಕಾರಣದಿಂದಾಗಿ ವಿಯೆಟ್ನಾಂ, ಫಿಲಿಪೈನ್ಸ್, ಇಂಡೋನೇಷ್ಯಾ ಈ ಎಲ್ಲ ದೇಶಗಳೊಂದಿಗೆ ಅಮೆರಿಕದ 0 ಟ್ಯಾರಿಫ್ ಟ್ರೇಡ್ ಒಪ್ಪಂದ ಆಯಿತು. ಅಂದ್ರೆ ಟ್ರಂಪ್ ಏನ್ ಹೇಳ್ತಾರೋ ಅದೆಲ್ಲದಕ್ಕೂ ಕೂಡ ಈ ದೇಶಗಳು ತಲೆಯಲ್ಲಾಡಿಸಿದ್ವು, ಪ್ರತಿಭಟಿಸುವಂತಹ ಕೆಲಸ ಮಾಡಿಲ್ಲ. ಟ್ರಂಪ್ ಅವರ ಟ್ಯಾರಿಫ್ಗೆ ರಿಟಾಲಿಯೇಟ್ ಮಾಡಿದ್ದು ಕೇವಲ ಕೆನಡಾ ಮತ್ತು ಚೈನಾ ಮಾತ್ರ. ಇವರಿಬ್ಬರನ್ನ ಬಿಟ್ಟರೆ ಯಾರು ಕೂಡ ರಿಟಾಲಿಯೇಟ್ ಮಾಡುವಂತಹ ಕೆಲಸಕ್ಕೆ ಹೋಗಿಲ್ಲ. ಇದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಂತಹ ಟ್ರಂಪ್ ಯುರೋಪಿಯನ್ ಯೂನಿಯನ್ ಅನ್ನ ಕೂಡ ಬೆದರಿಸಿದ್ರು, ಯುಕೆಗೆ ಬೆದರಿಕೆ ಹಾಕಿದ್ರು, ಜಪಾನ್, ವಿಯೆಟ್ನಾಂ, ಫಿಲಿಪೀನ್ಸ್ ಅನ್ನ ಕೂಡ ಬಗ್ಗಿಸಿದ್ರು. ಜಪಾನ್ ಎಷ್ಟರ ಮಟ್ಟಿಗೆ ಬಗ್ಗಿತು ಅಂತಂದ್ರೆ ಈ ಹಿಂದೆ ಜಪಾನ್ ಅಮೆರಿಕದ ರೈಸ್ ಅನ್ನ ತನ್ನ ಮಾರುಕಟ್ಟೆಗೆ ಬಿಟ್ಟುಕೊಂಡಿರಲಿಲ್ಲ. ಯಾಕಂದ್ರೆ ಜಪಾನ್ನಲ್ಲೂ ಕೂಡ ರೈತರು ರೈಸ್ ಅನ್ನ ಬೆಳೀತಾರೆ. ಈ ಕಾರಣದಿಂದಾಗಿ ಅಮೆರಿಕದ ರೈಸ್ ಬಂದಿದ್ದೆ ಆದ್ರೆ ತಮ್ಮ ರೈತರಿಗೆ ತೊಂದರೆ ಆಗುತ್ತೆ ಅಂತ ಜಪಾನ್ ಅದಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಈಗ ಹೊಸ ಒಪ್ಪಂದದ ಪ್ರಕಾರ 75% ಹೆಚ್ಚುವರಿಯಾಗಿ ಅಮೆರಿಕದ ರೈಸ್ ಅನ್ನು ಬೈ ಮಾಡೋದಕ್ಕೆ ಜಪಾನ್ ನಿರ್ಧಾರ ಮಾಡಿದೆ. ಹೀಗೆ ಎಲ್ಲರೂ ಬಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಯಾಕೆ ಬಗ್ಗೋದಿಲ್ಲ? ನಾನು ಬಗ್ಗಿಸ್ತೀನಿ ಅಂತೇಳಿ 25% ಟ್ಯಾರಿಫ್ ಜೊತೆಗೆ ಅಡಿಷನಲ್ ಟ್ಯಾರಿಫ್ನ ಧಮ್ಕಿ ಇದೆಲ್ಲವುದನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಮುಂದೇನಾಗುತ್ತೆ? ಇದೇ ಫೈನಲ್ ಆಗುತ್ತಾ ಅಂತ ಕೇಳಿದ್ರೆ ಮಿತ್ರರೇ ಏನು ಬೇಕಾದರೂ ಸಾಧ್ಯತೆ ಇದೆ. ಈ 25% ಟ್ಯಾರಿಫ್ ಇದ್ದಿದ್ದು 50%ಗೆ ಬೇಕಾದರೂ ಏರಿಕೆ ಆಗಬಹುದು, ಅಥವಾ ಇದು 15%ಗೋ 10%ಗೋ ಇಳಿಕೆ ಆದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಇದೇ ಆಗಸ್ಟ್ ಮಧ್ಯದಲ್ಲಿ ಅಮೆರಿಕದಿಂದ ಒಂದು ಟ್ರೇಡ್ ಡೆಲಿಗೇಷನ್ ಭಾರತಕ್ಕೆ ಬರ್ತಾ ಇದೆ. ಭಾರತದೊಂದಿಗೆ ಮಾತುಕತೆ ಆಗುತ್ತೆ. ಈ ಮಾತುಕತೆ ವೇಳೆ ಏನಾದರೂ ಫೈನಲ್ ಆಗಿದ್ದೇ ಆದರೆ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಮಿನಿ ಟ್ರೇಡ್ ಡೀಲ್ ಆಗಬಹುದು. ಇದು ಫೇಲ್ಯೂರ್ ಆಗಿದ್ದೇ ಆದರೆ ಟ್ಯಾರಿಫ್ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಕೇಳದಂತಹ ಸಂದರ್ಭದಲ್ಲಿ ಹಾಗಾದರೆ ಭಾರತ ಲಾಂಗ್ ಟರ್ಮ್ಗೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದೆಯಾ? ಅಮೆರಿಕದ ಜೊತೆಗೆ ಈ ಗುದ್ದಾಟ ಆಯ್ತಲ್ಲ, ಭಾರತದ ಆರ್ಥಿಕತೆಗೆ ಹೊಡೆತ ಬೀಳುತ್ತಲ್ಲ, ಮುಂದೇನು ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ? ಮಿತ್ರರೇ, ಭಾರತದ ಲಾಂಗ್ ಟರ್ಮ್ ಪ್ಲಾನ್ ಏನು ಕೇಳಿದ್ರೆ ನಮ್ಮ ವ್ಯಾಪಾರವನ್ನು ಡೈವರ್ಸಿಫೈ ಮಾಡುವಂಥದ್ದು. ನಾವೀಗ ಅಮೆರಿಕದ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದೀವಿ. ಕಾರಣ ಅಮೆರಿಕ ಭಾರತಕ್ಕೆ ದೊಡ್ಡ ವ್ಯಾಪಾರ ಪಾಲುದಾರ ದೇಶ. ನಾವೀಗ ಯುಕೆಯೊಂದಿಗೆ ಫ್ರೀ ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದೀವಿ. ಈ ಕಾರಣದಿಂದಾಗಿ ಯುಕೆಗೆ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಈಗ ಅಮೆರಿಕ ಭಾರತದ ಜೆಮ್ಸ್ ಅಂಡ್ ಜ್ಯುವೆಲರಿ ಮೇಲೆ 25% ಟ್ಯಾರಿಫ್ ಹಾಕುತ್ತಲ್ಲ, ಹೀಗಾಗಿ ಅಮೆರಿಕದಲ್ಲಿ ಭಾರತದ ಜೆಮ್ಸ್ ಅಂಡ್ ಜ್ಯುವೆಲರೀಸ್ ಹೆಚ್ಚಾಗಿ ಸೇಲ್ ಆಗೋದಿಲ್ಲ. ಇದು ಎಲ್ಲಿ ಹೆಚ್ಚು ಸೇಲ್ ಆಗುತ್ತೆ ಕೇಳಿದ್ರೆ ನಮಗೀಗ ಆಲ್ಟರ್ನೇಟಿವ್ ಆಗಿ ಯುಕೆ ಮಾರ್ಕೆಟ್ ಓಪನ್ ಆಗಿದೆ. ಈಗ ಯುರೋಪಿಯನ್ ಯೂನಿಯನ್ ಜೊತೆಗೂ ಕೂಡ ಭಾರತ ಈ ರೀತಿಯ ಮಾತುಕತೆಗಳನ್ನು ಮಾಡ್ತಾ ಇದೆ. ಹೀಗೆ ಭಾರತ ಹೊಸ ಮಾರುಕಟ್ಟೆಯ ಅನ್ವೇಷಣೆಯಲ್ಲಿದೆ. ಮಿತ್ರರೇ, ಅಮೆರಿಕ ಮತ್ತು ಭಾರತದ ನಡುವೆ ಇಷ್ಟೆಲ್ಲ ಸಂಘರ್ಷ ಏರ್ಪಟ್ಟಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ವಿಚಿತ್ರ ರಾಜಕೀಯ ನಡೀತಾ ಇದೆ. ಇದ್ರ ಬಗ್ಗೆ ಹೇಳೋದಕ್ಕೆ ನನಗೇನು ಮನಸ್ಸಿರಲಿಲ್ಲ, ಆದರೂ ಕೂಡ ಹೇಳಲೇಬೇಕಾದಂತಹ ವಿಚಾರ. ಹೀಗಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಪಕ್ಷ ಕಾಂಗ್ರೆಸ್ ಏನು ಹೇಳ್ತಾ ಇದೆ ಗೊತ್ತಾ? ಹೌಡಿ ಮೋದಿ, ನಮಸ್ತೆ ಟ್ರಂಪ್, ಇದನ್ನೆಲ್ಲ ಮಾಡಿದ್ದಕ್ಕೆ ಟ್ರಂಪ್ ಕೊಟ್ಟಂತಹ ಉಡುಗೊರೆ. ಮೋದಿ ತನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ಈಗ ಟ್ರಂಪ್ರಿಂದ ಗದಾಪ್ರಹಾರ ಮಾಡಿಸ್ಕೊಂಡಿದ್ದಾರೆ. ಇದು ಮೋದಿಯ ವಿದೇಶಾಂಗ ನೀತಿಯ ಫೇಲ್ಯೂರ್. ಹೀಗೆಲ್ಲ ಕಾಂಗ್ರೆಸ್ ಬಿಂಬಿಸೋದಕ್ಕೆ ಹೊರಡ್ತಾ ಇದೆ. ಆದರೆ ಕಾಂಗ್ರೆಸ್ನ ದ್ವಂದ್ವ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ನಿಮಗೆ ಚಿಕ್ಕದಾಗಿ ಉದಾಹರಣೆ ಕೊಟ್ಬಿಡ್ತೀನಿ. ಇದೇ ಕಾಂಗ್ರೆಸ್ ಮತ್ತು ಈ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಆಪರೇಷನ್ ಸಿಂಧೂರದ ಕುರಿತಾಗಿ ಏನು ಹೇಳ್ತಾ ಇದ್ದಾರೆ? ಮೋದಿ ಟ್ರಂಪ್ಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಇದನ್ನು ಎಷ್ಟು ಸಲ ಹೇಳಿದ್ದಾರೆ? ಈಗಲೂ ಕೂಡ ಅದನ್ನೇ ಹೇಳ್ತಾ ಇದಾರಲ್ಲ. ಮೋದಿ ಸಂಸತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಅವರ ಹೆಸರನ್ನೇ ಹೇಳಿಲ್ಲ. ಯಾಕೆ ಹೆಸರು ಹೇಳಿಲ್ಲ ಕೇಳಿದ್ರೆ ಮೋದಿಗೆ ಭಯ. ಒಂದು ವೇಳೆ ಟ್ರಂಪ್ ಅವರ ಹೆಸರು ಹೇಳಿದ್ದೆ ಆದ್ರೆ ಅಲ್ಲಿ ಟ್ರೇಡ್ ಡೀಲ್ ಆಗೋದಿಲ್ಲ. ಹೀಗೆಲ್ಲ ರಾಹುಲ್ ಗಾಂಧಿ ಅವರು ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾ ಇದಾರಲ್ಲ. ಮಿತ್ರರೇ, ಇವರು ಏನನ್ನ ಬಯಸ್ತಾ ಇದ್ದಾರೆ? ದೇಶದ ಹಿತವನ್ನು ಅಥವಾ ಇವರ ಪಕ್ಷದ ಹಿತವನ್ನು? ಒಂದು ವೇಳೆ ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಸರೆಂಡರ್ ಆಗಿದ್ದೇ ಆಗಿದ್ರೆ ಈಗ 25% ಟ್ಯಾರಿಫ್ ಅನ್ನ ಯಾಕೆ ಅಮೆರಿಕ ವಿಧಿಸ್ತಾ ಇತ್ತು? ಅಲ್ಲಿಗೆ ಸರೆಂಡರ್ ಮಾತನ್ನ ನೀವು ಕೈ ಬಿಡಬಹುದಲ್ವಾ? ಒಂದು ಕಡೆ ವ್ಯಾಪಾರ ಒಪ್ಪಂದ ಆಗದೇ ಇರೋದನ್ನ ನೀವು ಫೇಲ್ಯೂರ್ ಅಂತ ಇದ್ರಿ, ಇನ್ನೊಂದು ಕಡೆ ಸರೆಂಡರ್ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಎಷ್ಟು ಅಪ್ರಬುದ್ಧ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಯಾಕೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಈ ಒಂದು ವ್ಯಾಪಾರ ಒಪ್ಪಂದಕ್ಕೋಸ್ಕರವಾಗಿ ಇಷ್ಟೊಂದು ಚಾತಕ ಪಕ್ಷಿಯಂತೆ ಕಾಯ್ತಾ ಇದೆ ಕೇಳಿದ್ರೆ ಮಿತ್ರರೇ, ಒಂದು ವೇಳೆ ನರೇಂದ್ರ ಮೋದಿ ಸರ್ಕಾರ ಏನಾದರೂ ಅಮೆರಿಕದ ಡೈರಿ ಉತ್ಪನ್ನ, ಅಮೆರಿಕದ ಕೃಷಿ ಉತ್ಪನ್ನಕ್ಕೆ ಭಾರತದಲ್ಲಿ ಎಂಟ್ರಿ ಕೊಟ್ಟಿದ್ದೇ ಆದ್ರೆ ಅದು ರಾಷ್ಟ್ರದ ಡೊಮೆಸ್ಟಿಕ್ ಪಾಲಿಟಿಕ್ಸ್ ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸುತ್ತೆ. ಇದಕ್ಕೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ, ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಅಥವಾ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬೀದಿಗೆ ಒಂದೊಂದು ಸಬ್ಜೆಕ್ಟ್ ಇದೆ. ಆದ್ರೆ ದುರದೃಷ್ಟ ಏನು ಕೇಳಿದ್ರೆ ನಮ್ಮ ವಿಪಕ್ಷಗಳಿಗೆ ಅದು ಯಾವುದು ಕಾಣ್ತಾ ಇಲ್ಲ. ಅಂತಾರಾಷ್ಟ್ರೀಯ ವಿಚಾರಗಳು, ದೇಶದ ಭದ್ರತೆ, ಈ ವಿಚಾರದಲ್ಲಿ ರಾಜಕಾರಣ ಮಾಡಿ ಅದರಲ್ಲೇನೋ ಲಾಭ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ.
ಇದಿಷ್ಟು ಮಿತ್ರರೇ ಟ್ರಂಪ್ ಭಾರತದ ವಸ್ತುಗಳಿಗೆ 25% ಟ್ಯಾರಿಫ್ ಘೋಷಣೆ ಮಾಡಿರೋದು, ಜೊತೆಗೆ ಅಡಿಷನಲ್ ಟ್ಯಾರಿಫ್ನ ಬೆದರಿಕೆ ಹಾಕಿರೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.